MDI ಸ್ಟಾರ್ಟ್ ಮಾಡ್ತೀನಿ. ಇದು ವಿಜುವಲ್ ಬೇಸಿಕ್ಕು ಚಾಪ್ಟರ್ 5 ಟಾಪಿಕ್ಕು MDI forms. It was designed to simplify the exchange of information among documents all under the same roof. ನಿಮಗೆ ಪ್ರಾಜೆಕ್ಟ್ ನೆನಪಿರ್ಬೋದು, ಒಂದು MDI ಫಾರ್ಮ್ ಹಾಕ್ಕೊಂಡು ಅದರ ಮೇಲೆ ನೀವು 3-4 ಆಪ್ಷನ್ಸ್ಗಳನ್ನ ಕೊಟ್ಟು ಅದು ಕ್ಲಿಕ್ ಮಾಡಿದಾಗ ಆ ಒಂದು ಗ್ರೇ ಕಲರ್ ಫಾರ್ಮ್ ಮೇಲೆ ನಿಮ್ಮದು ಆಪ್ಷನ್ಸ್ ಕ್ಲಿಕ್ ಮಾಡಿರೋ ಅಂಥ ಸಬ್ ಫಾರ್ಮ್ಗಳು ಡಿಸ್ಪ್ಲೇ ಆಗ್ತಿತ್ತು. ಆ ಗ್ರೇ ಕಲರ್ ಫಾರ್ಮ್ ಒಂದಿತ್ತಲ್ಲ, MDI ಫಾರ್ಮ್ ಅಂತ ಒಂದು ಎಕ್ಸ್ಟ್ರಾ ಹಾಕ್ತಿದ್ರಿ. ಆ ಲಿಸ್ಟ್ ಆಫ್ ಪ್ರಾಜೆಕ್ಟ್ ಫೈಲ್ಸಲ್ಲಿ ನೀವು ರೆಗ್ಯುಲರ್ ಫಾರ್ಮ್ಸ್ ಹಾಕ್ತಾಯಿದ್ರಿ. ಫಾರ್ಮ್ 1, ಫಾರ್ಮ್ 2 ಅಂತ ಬೇರೆ ಬೇರೆ ನೇಮ್ಸ್ ಕೊಡ್ತಾಯಿದ್ರಿ. ಮತ್ತು ಮಾಡ್ಯೂಲ್ ಅಂತ ಹಾಕ್ತಾಯಿದ್ರಿ, ಡೇಟಾಬೇಸ್ ಪಾತ್ ಇರೋ ಅಂಥದ್ದು. ಅದರ ಜೊತೆಗೆ MDI ಫಾರ್ಮ್ ಅಂತಲೂ ಹಾಕ್ತಿದ್ರಿ. ಲಾಸ್ಟಲ್ಲಿ ರಿಪೋರ್ಟ್ಸ್ ಹಾಕಿದ್ರಿ. ಈ ಥರ ಲಿಸ್ಟ್ ಆಫ್ ಒಂದು 10 ಫಾರ್ಮ್ಸ್ ಆಗಿತ್ತು ಸುಮಾರು ಜನದ ಪ್ರಾಜೆಕ್ಟಲ್ಲಿ. ಕೆಲವೊಂದು 7 to 8 ಫಾರ್ಮ್ಸ್ ಆಗಿತ್ತು. ಅದರಲ್ಲಿ ಒಂದು MDI ಫಾರ್ಮ್ ಅಂತ ಬರುತ್ತೆ, ಮಲ್ಟಿಪಲ್ ಡಾಕ್ಯುಮೆಂಟ್ ಇಂಟರ್ಫೇಸ್. ಇದನ್ನು ಇನ್ಸರ್ಟ್ ಮಾಡ್ತೀರಾ. ಅದನ್ನು ಕ್ಲಿಕ್ ಮಾಡಿ ಆ್ಯಡ್ MDI ಫಾರ್ಮ್ ಅಂತ ಕೊಟ್ಟಾಗ ಒಂದು ಗ್ರೇ ಕಲರ್ ಫಾರ್ಮು ಆ್ಯಡ್ ಆಗ್ತಾ ಇತ್ತು. ಅಲ್ಲಿ ನೀವು ಮೆನು ಎಡಿಟರ್ ಯೂಸ್ ಮಾಡಿಕೊಂಡು ನಿಮ್ಮ ಪ್ರಾಜೆಕ್ಟ್ದು ಅನಾಲಿಸಿಸ್ಸಿಂದ ಬಂದಿರೋ ಅಂಥ ಏನಲ್ಲಿ ನೇಮ್ಗಳಿದೆ ಅದನ್ನು ಟ್ಯಾಬ್ ಆಗಿ ಕೊಟ್ಟು ಅದಕ್ಕೆ ಸಬ್ ಮೆನು ಆಪ್ಷನ್ಸ್ ಎಲ್ಲ ಕೊಡ್ತಾಯಿದ್ರಿ. ದಟ್ ಈಸ್ ನಥಿಂಗ್ ಬಟ್ MDI ಫಾರ್ಮ್. ಇಟ್ ವಾಸ್ ಡಿಸೈನ್ಡ್ to simply exchange of information among documents all under the same roof. With the main application, you can maintain multiple open windows but not multiple copies of the application. ಏನಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ ಅಂದರೆ ಡೇಟಾ ಎಕ್ಸ್ಚೇಂಜ್ ಈಸಿ ಆಗುತ್ತೆ. ಎಕ್ಸ್ಚೇಂಜ್ ಆಫ್ ಡೇಟಾ ಬಿಟ್ವೀನ್ ಫಾರ್ಮ್ಸ್ ಈಸಿ ಆಗುತ್ತೆ. ಅದಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ. You almost certainly use Windows applications that can open multiple documents at the same time and allows the user to switch among them with a mouse click. ನೋಡಿ, ಇದು ಒಂದು ಡಾಕ್ಯುಮೆಂಟ್, ನೋಟ್ಸ್ ಇರೋಂಥ ಡಾಕ್ಯುಮೆಂಟು. ಇಲ್ಲಿ 2 ಇದೆ, ಅಬ್ಸರ್ವ್ ಮಾಡಿ. ಸಿಸ್ಟಮಲ್ಲೇ ಇಲ್ಲೊಂದು ಡಾಕ್ಯುಮೆಂಟ್ ಇದೆ ನೋಡಿ. ಸಾರಿ, ಡಾಕ್ಯುಮೆಂಟ್ ಅಲ್ಲ, ವಿಂಡೋ ಇದೆ. ಇಲ್ಲೊಂದು ವಿಂಡೋ ಇದೆ. ಇಲ್ಲಿ ನನಗೆ ಎಕ್ಸ್ಪ್ಲೈನ್ ಮಾಡ್ತಿದ್ರಲ್ಲ ಆ ನೋಟ್ಸು ವಿಂಡೋ ಇದೆ. ಇದನ್ನು ತಗೊಂಡು ಸೈಡ್ಗೆ ಇಡ್ತೀನಿ. ಈಗ ಅಟ್ ಎ ಟೈಮ್ 2 ವಿಂಡೋ ವಿಸಿಬಲ್ ಆಗ್ತಾ ಇದೆ. ನೆಕ್ಸ್ಟು ಅಟ್ ದಿ ಸೇಮ್ ಟೈಮ್ ನಾನು ಇನ್ನೊಂದು ವಿಂಡೋ ಓಪನ್ ಮಾಡಿದೆ ನೋಡಿ. ಈಗ ಇದು ಒಂದು ವಿಂಡೋ. ಇಲ್ಲಿ 3 ವಿಂಡೋ ಆಯ್ತು. ಈಗ ದಿಸ್ ಈಸ್ 1 ವಿಂಡೋ, ಇದು 1 ವಿಂಡೋ, ಇದು 1 ವಿಂಡೋ. ಈ ಥರ 3 ವಿಂಡೋಸು ಇಲ್ಲಿದೆ. ಸೊ ಈ 3 ವಿಂಡೋಸ್ ಯಾವುದ್ರ ಮೇಲೆ ಡಿಸ್ಪ್ಲೇ ಆಗ್ತಿದೆ? ಈ ಡೆಸ್ಕ್ಟಾಪ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಈಗೇನಾಯ್ತು, ಇದು ಕಂಟೈನರ್ ಆಯಿತು.
ಯಾವುದನ್ನು ಕಂಟೈನ್ ಮಾಡ್ತಿದೆ ಈ ಕಂಟೈನರು, ಡೆಸ್ಕ್ಟಾಪ್ ಸ್ಕ್ರೀನು ಆ್ಯಸ್ ಎ ಕಂಟೈನರ್ ಈ 3 ವಿಂಡೋಗಳನ್ನ ತನ್ನಲ್ಲಿ ಇಟ್ಕೊಂಡಿದೆ. 1, 2, 3 ವಿಂಡೋಸ್. ಇದೇನೇ ಮಲ್ಟಿಪಲ್ ಡಾಕ್ಯುಮೆಂಟ್ ಇಂಟರ್ಫೇಸ್. ಮಲ್ಟಿಪಲ್ ವಿಂಡೋಸ್ನ ಇದು ಒಂದು ಕಂಟೈನ್ ಮಾಡ್ತಾ ಇದೆ. ಇದನ್ನೇ ನೀವು ಪ್ರಾಜೆಕ್ಟಲ್ಲಿ ಡೆವಲಪ್ ಮಾಡ್ತಾ ಇರೋದು. ಇಲ್ಲೂ ಅಬ್ಸರ್ವ್ ಮಾಡ್ಬೋದು ನೀವು. VB ಓಪನ್ ಮಾಡಿದಾಗ ಇಲ್ಲಿ ನೋಡಿ, ಈ ಫಾರ್ಮು ಇದನ್ನು ಕಂಟೈನ್ ಮಾಡಿದೆ. ಇವೆರಡನೇ ಫಾರ್ಮ್ಗಳನ್ನ ಈ ಒಂದು ಗ್ರೇ ಕಲರ್ ಸ್ಕ್ರೀನು ಕಂಟೈನ್ ಮಾಡಿದೆ. ಸೊ ದಿಸ್ ಈಸ್ MDI ಫಾರ್ಮ್ ವಿಚ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಎ ಕಂಟೈನರ್. ಸೊ ಆಗ ಅದು ಕಂಟೈನ್ ಮಾಡ್ತಾ ಇದೆ ಇವುಗಳನ್ನ ಅಂದರೆ ದಿಸ್ ಬಿಕಮ್ಸ್ ದಿ ಪೇರೆಂಟ್ ಫಾರ್ಮ್, ದೀಸ್ ಟು ಬಿಕಮ್ಸ್ ದಿ ಚೈಲ್ಡ್ ಫಾರ್ಮ್. ಸೊ ನಾವು ಯಾವಾಗ ಅದನ್ನು ಕ್ರಿಯೇಟ್ ಮಾಡಬೇಕು MDI ಫಾರ್ಮ್ ಅಂತ ಇಂಟೆನ್ಷನ್ ಇರುತ್ತೆ. ಸೊ ಮೇಕ್ ದಿಸ್ MDI ಚೈಲ್ಡ್ ಟ್ರೂ ಅಂತ ಮಾಡಿದಾಗ ನಮಗೆ ಈ ರೀತಿ ಸಿಗುತ್ತೆ. ನಿಮ್ಮ ಪ್ರಾಜೆಕ್ಟಲ್ಲಿ ಗೋ ಟು ವ್ಯೂ, ಪ್ರಾಜೆಕ್ಟ್ ಎಕ್ಸ್ಪ್ಲೋರರ್, ಇದರಲ್ಲಿ ರೈಟ್ ಕ್ಲಿಕ್, ಆ್ಯಡ್ MDI ಫಾರ್ಮ್ ಅಂತ ಬರ್ತಿತ್ತು. ಇದೇ MDI ಫಾರ್ಮ್. ಓಪನ್ ಅಂತ ಕೊಟ್ಟಾಗ ಇಲ್ಲಿ ಈ ರೀತಿ ಡಿಸ್ಪ್ಲೇ ಆಗ್ತಾ ಇತ್ತು. MDI ಫಾರ್ಮ್. ಈಗ ಇಲ್ಲಿ ಟೂಲ್ಸ್ಗೆ ಹೋಗಿ ಮೆನು ಎಡಿಟರ್, ಇಲ್ಲಿ ನಾನು ಸಪೋಸ್ ಎಂಪ್ಲಾಯಿ ಅಂತ ಕೊಡ್ತಾ ಇದ್ದೀನಿ. ನೇಮು MNU ಎಂಪ್ಲಾಯಿ. ನೆಕ್ಸ್ಟ್ ಸ್ಯಾಲರಿ ಅಂತ ಕೊಡ್ತೀನಿ. ಇಲ್ಲಿ MNU ಸ್ಯಾಲರಿ. ಓಕೆ ಅಂತ ಕೊಟ್ಟರೆ ಇದು ಬರುತ್ತೆ. ಇಲ್ಲೇ MDI ಫಾರ್ಮು, ಮೆನು ಎಡಿಟರ್ ಎರಡರ ಬಗ್ಗೆನೂ ನಿಮಗೆ ಗೊತ್ತಾಯಿತು. ನೆಕ್ಸ್ಟು ಟೂಲ್ಸ್ಗೆ ಹೋಗಿ ಮೆನು ಎಡಿಟರ್, ನೆಕ್ಸ್ಟ್ಗೆ ನಾನು ಎಂಪ್ಲಾಯಿ ಸೆಕ್ಷನಲ್ಲಿ ಎಂಪ್ಲಾಯಿ ಡೀಟೇಲ್ಸ್ ಬಗ್ಗೆ ನಾನೇನು ಸಬ್ ಮೆನು ಅಥವಾ ಸಬ್ ಫಾರ್ಮ್ಸ್ ಹಾಕೋಬೇಕು ಅದನ್ನು ಅಲ್ಲಿ ಹಾಕೋಬೋದು. ಸಪೋಸ್ ನಾನಲ್ಲಿ EMP1 ಅಂತ ಹಾಕ್ತೀನಿ, ಅಥವಾ EMP ಡೀಟೇಲ್ಸ್ ಅಂತ ಹಾಕ್ತೀನಿ. ಮೆನು EMP ಡೀಟೇಲ್ಸ್. ನೋಡಿ EMP ಡೀಟೇಲ್ಸ್ ಇಲ್ಲಿ ಬಂತು. ಇಲ್ಲಿ ನಾನು ಡಬಲ್ ಕ್ಲಿಕ್ ಮಾಡಿ ಇಲ್ಲಿ ನಾನು ಕೋಡಿಂಗ್ ಬರ್ಕೋಬೋದು. ಸೊ ಈ ಮೆನು ಎಡಿಟರು ಮತ್ತು MDI ಫಾರ್ಮ್ ಇದೆಲ್ಲನೂ ಇಂಟರ್ ಕನೆಕ್ಟೆಡ್. ಸೊ ಇಲ್ಲಿ
ದಿಸ್ ಹೋಲ್ ಥಿಂಗ್ ಈಸ್ MDI ಫಾರ್ಮ್, ಪೇರೆಂಟ್ ಫಾರ್ಮ್. ಇದು ಕ್ಲಿಕ್ ಮಾಡಿದಾಗ ಇಲ್ಲಿ ಯಾವ ರಿಲೇಟೆಡ್ ಆಪ್ಷನ್ 1 ಬರ್ತಾ ಇದೆ ಅಲ್ಲಿ ನಾವು ಫಾರ್ಮ್ 1.show ಅಂತ ಕೊಡ್ಬೋದು ಬೇಕಿದ್ರೆ. ಇಲ್ಲಿ ಆಲ್ರೆಡಿ ಒಂದು ಫಾರ್ಮ್ ಇದೆ, ನಾನಿಲ್ಲಿ ಫಾರ್ಮ್ 1.show ಅಂತ ಜಸ್ಟ್ ಫಾರ್ ಎನ್ ಎಕ್ಸಾಂಪಲ್ ಹಾಕ್ತೀನಿ. ಅಷ್ಟೇ. ಇದು ರನ್ ಮಾಡಿಕೊಂಡ್ರೆ ನೋಡಿ ಯಾವ ಥರ ಇದೆ. ಇದು ರನ್ ಮಾಡಿಕೊಂಡ್ರೆ ನಿಮಗೆ ಈ ಫಾರ್ಮ್ ಸಿಗುತ್ತೆ. MDI ಫಾರ್ಮು ಕಂಟೈನರ್ ಫಾರ್ಮು. ಈ ಕಂಟೈನರ್ ಫಾರ್ಮು ಇದನ್ನು ಹೋಲ್ಡ್ ಮಾಡಿಕೊಂಡಿದೆ. ಸೊ ದಿಸ್ ಕಂಟೈನರ್ ಫಾರ್ಮ್ ಇಸ್ ಕಾಲ್ಡ್ ಅಸ್ ಪೇರೆಂಟ್ ಫಾರ್ಮ್. ನಾನಿದು ಕ್ಲಿಕ್ ಮಾಡಿದ್ರೆ ಮಾತ್ರ ಈ ಫಾರ್ಮ್ 1 ಡಿಸ್ಪ್ಲೇ ಆಗೋದು, ಯಾಕಂದರೆ ಫಾರ್ಮ್ 1.show ಮೆಥಡ್ ಅಂತ ಕೊಟ್ಟಿದ್ದೀನಿ. ಇದು MDI ಫಾರ್ಮು. ವೆನ್ ಐ ಕ್ಲಿಕ್ ಆನ್ ದಿಸ್ ಎಂಪ್ಲಾಯಿ EMP ಡೀಟೇಲ್ಸ್ ಇದು ಡಿಸ್ಪ್ಲೇ ಆಗುತ್ತೆ. ಸೊ ದಿಸ್ ಫಾರ್ಮ್ ಕಂಟೈನ್ಸ್ ದಿಸ್ ಫಾರ್ಮ್. ಅದನ್ನು ನಾವು ಮೆನು ಎಡಿಟರಿಂದನೇ ಮಾಡಬೇಕು. ಚೈಲ್ಡ್ ಪ್ರಾಪರ್ಟಿ ಟ್ರೂ ಮಾಡಿಕೊಂಡು ಮಾಡಬೇಕು. ಇದು ನೀವು ಪ್ರಾಜೆಕ್ಟಲ್ಲಿ ಮಾಡಿದ್ದೀರಾ, ನೆನಪಿರ್ಬೋದು ನಿಮಗೆ. ಈಗ ಥಿಯರಿಟಿಕಲ್ ಡೆಫಿನಿಷನ್ಗೆ ಬರೋಣ. ಒಂದು ಸ್ವಲ್ಪ ಐಡಿಯಾ ಬಂದಿರ್ಬೋದು, ಮತ್ತು ನೀವು ರಿವೈಸ್ ಮಾಡ್ಕೊಂಡಿರ್ಬೋದು ಯಾವುದದು MDI ಫಾರ್ಮ್ ಅಂತ. ನಿಮ್ಮ ಪ್ರಾಜೆಕ್ಟಲ್ಲಿ ಎಲ್ಲರೂ ಹಾಕಿದ್ದೀರಾ, ಎಲ್ಲ ಬ್ಯಾಚಸ್ ಅವರು ಸೇಮ್ ಅದೇನೆ. ಮತ್ತು ಪ್ರಾಕ್ಟಿಕಲ್ಸಲ್ಲೂ ಒಂದು ಆ್ಯಕ್ಟಿವಿಟಿ ಮಾಡಿದ್ದೀರಾ, ಅದೊಂದು ರಿವಿಷನ್ ಮಾಡ್ತೀನಿ ಪ್ರಾಕ್ಟಿಕಲ್ಸು, ಆಗಲೂ ನಿಮಗೆ ಗೊತ್ತಾಗುತ್ತೆ ಅದು. You almost certainly use Windows applications that can open multiple documents at the same time, which allows the user to switch among them with a mouse click. Multiple word is a typical example, although most people use it in a single document mode. Each document is displayed in its own window, and all document windows have the same behavior. The main form or MDI form is not duplicated, but it acts as a container for all the windows. ಇದನ್ನೇ ನಾವು ನೋಡಿದ್ದು. ಆ ಗ್ರೇ ಕಲರ್ ಫಾರ್ಮು it acts as a container for all the windows, and it is called the parent window. The windows in which individual documents are displayed are called child windows. ಕ್ಲಿಕ್ ಮಾಡಿದಾಗ ಅಲ್ಲಿ EMP ಡೀಟೇಲ್ಸ್ ಕ್ಲಿಕ್ ಮಾಡಿದಾಗ ಒಂದು ಬಾಕ್ಸ್ ಬಂತು, ಒಂದು ಫಾರ್ಮ್ ಬಂತು, ಅದು ಚೈಲ್ಡ್ ವಿಂಡೋ. ಗ್ರೇ ಕಲರ್ ಫಾರ್ಮ್ ಇದ್ದಿದ್ದು ಪೇರೆಂಟ್ ವಿಂಡೋ ಆಯಿತು. ಆ್ಯಂಡ್ MDI ಅಪ್ಲಿಕೇಶನ್ ಮಸ್ಟ್ ಹ್ಯಾವ್ ಅಟ್ ಲೀಸ್ಟ್ 2 ಫಾರ್ಮ್ಸ್, ದಿ ಪೇರೆಂಟ್ ಫಾರ್ಮ್ ಆ್ಯಂಡ್ 1 or more ಚೈಲ್ಡ್ ಫಾರ್ಮ್ಸ್. ನಾನು ಹಾಕಿದ್ರಲ್ಲಿ ಒಂದೇ ಚೈಲ್ಡ್ ಫಾರ್ಮ್ ಇತ್ತು. ನಿಮ್ಮ ಪ್ರಾಜೆಕ್ಟಲ್ಲಿ ಮೋರ್ ದೆನ್ 1 ಚೈಲ್ಡ್ ಫಾರ್ಮ್ ಇದೆ. ಈಚ್ ಆಫ್ ದೀಸ್ ಫಾರ್ಮ್ಸ್ ಹ್ಯಾಸ್ ಸರ್ಟೈನ್ ಪ್ರಾಪರ್ಟೀಸ್. ದೇರ್ ಕ್ಯಾನ್ ಬಿ ಮೆನಿ ಚೈಲ್ಡ್ ಫಾರ್ಮ್ಸ್ contained within the parent form, but there can only be one parent form. The parent form may not contain any controls. While the parent form is open in design mode, the icons on the toolbox are not displayed. ಅಬ್ಸರ್ವ್ ಮಾಡಿರ್ಬೋದು, ಗ್ರೇ ಕಲರ್ ಫಾರ್ಮ್ ಹಾಕಿದಾಗ ಏನು ಡಿಸ್ಪ್ಲೇ ಆಗಲ್ಲ, ನಾವಲ್ಲಿ ಡಿಸೈನ್ ಮಾಡೋಕ್ಕಾಗಲ್ಲ. ಚೈಲ್ಡ್ ಫಾರ್ಮಲ್ಲಿ ಮಾತ್ರ ಡಿಸ್ಪ್ಲೇ ಮಾಡ್ಬೋದು. ಸ್ಟೆಪ್ಸ್ ಏನು ಅದು ಕ್ರಿಯೇಟ್ ಮಾಡೋಕ್ಕೆ? ಪ್ರಾಜೆಕ್ಟ್, ಆ್ಯಡ್ MDI ಫಾರ್ಮ್, ನಾನೀಗ ಪ್ರಾಕ್ಟಿಕಲಿ ತೋರಿಸಿದ್ನಲ್ಲ, ಆ್ಯಡ್ MDI ಫಾರ್ಮ್ ಟು ಆ್ಯಡ್ ದಿ ಪೇರೆಂಟ್ ಫಾರ್ಮ್, ಫಾರ್ಮ್ಸ್ ಕ್ಯಾಪ್ಷನ್ನು,
ನೀವೇನಾದರೂ ಕೊಡ್ಬೋದು. MDI ವಿಂಡೋ ಅಂತಲೇ ಕೊಡಬೇಕಂತೇನಿಲ್ಲ, ಬಟ್ MDI ಅನ್ನೋ ವರ್ಡು ಇರಬೇಕು. ಚೂಸ್ ಪ್ರಾಜೆಕ್ಟ್, ಆ್ಯಡ್ ಫಾರ್ಮ್. ರೈಟ್ ಕ್ಲಿಕ್ ಮಾಡಿ, ಪ್ರಾಜೆಕ್ಟ್ ಎಕ್ಸ್ಪ್ಲೋರರ್ ಬರುತ್ತಲ್ಲ ಇಲ್ಲಿ ಸೈಡಲ್ಲಿ, ಅಲ್ಲಿ ರೈಟ್ ಕ್ಲಿಕ್ ಮಾಡಿ ಆ್ಯಡ್ MDI ಫಾರ್ಮ್ಗೆ ಹೋಗಿ ನೀವು ಆ್ಯಡ್ ಮಾಡ್ಬೋದು. ಇಲ್ಲೊಂದು ಎಕ್ಸಾಂಪಲ್ಲು ಇದೆ, MDI ವಿಂಡೋ, MDI ಚೈಲ್ಡ್ ವಿಂಡೋ. ಇದನ್ನು ಡ್ರಾ ಮಾಡಬೇಕು ನೀವು. ಪೇರೆಂಟ್ ಆ್ಯಂಡ್ ಚೈಲ್ಡ್ ಮೆನ್ಯೂ. MDI form cannot contain objects other than child forms, but MDI forms can have their own menus. However, most of the operations of the application have meaning only if there is at least one child form open. MDI form usually has a menu with 2 commands to load a new child form and to quit the application. ನೀವು ನೋಡಿದ್ರಿ ಕಮಾಂಡ್ಸ್ ಏನಂತ ಕೊಟ್ಟೆ, ಒಂದು ಎಂಪ್ಲಾಯಿ ಅಂತ, ಒಂದು ಸ್ಯಾಲ್ರಿ ಅಂತ. ಎಕ್ಸಿಟ್ ಅಂತಲೂ ಕೊಡ್ಬೋದು, ಅನ್ಲೋಡ್ ಅಂತ ಅಲ್ಲಿ ನೀವು ಆಪ್ಷನ್ ಕೊಟ್ಟರೆ ಅನ್ಲೋಡ್ ಆಗುತ್ತೆ ಫಾರ್ಮ್. ವೆನ್ ದಿ ಚೈಲ್ಡ್ ಫಾರ್ಮ್ ಈಸ್ ಲೋಡೆಡ್, ಚೈಲ್ಡ್ ಫಾರ್ಮ್ಸ್ ಮೆನು ರೀಪ್ಲೇಸಸ್ ದಿ ಒರಿಜಿನಲ್ ಮೆನು ಆನ್ ದಿ MDI ಫಾರ್ಮ್. ಇದು ಚೈಲ್ಡ್ ಮೆನು ಕ್ಯಾಪ್ಷನ್ನು, MDI ಮೆನು ಕ್ಯಾಪ್ಷನ್. ಅದು ಫಾರ್ಮ್ 1.show ಅಂತ ಅಲ್ಲಿ ಹಾಕಿದ್ನಲ್ಲ, ಫಾರ್ಮ್ 1.show ಅಂತ ಹಾಕಿದ್ದಕ್ಕೆ ಎಂಪ್ಲಾಯಿ EMP ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಫಾರ್ಮ್ 1 ಡಿಸ್ಪ್ಲೇ ಆಗಿತ್ತು. ಎಕ್ಸಿಟ್ ಅಂತ ಕೊಟ್ಟು ಅನ್ಲೋಡ್ ಮೀ ಅಂತ ಕೊಟ್ಟರೆ ಎಕ್ಸಿಟ್ ಆಗುತ್ತೆ. ಅದಷ್ಟು ನೀವು ಪಾಯಿಂಟ್ಸ್ ಆ್ಯಡ್ ಮಾಡಿದ್ರೆ ಸಾಕು. ಬೇಕಾದರೆ ಲ್ಯಾಬ್ ಪ್ರೋಗ್ರಾಮ್ ಎಕ್ಸಾಂಪಲ್ಲು ನೀವು 7 ಮಾರ್ಕ್ಸಿಗೆ ಕೇಳಿದರೆ ಬರಿಬೋದು. ನೆಕ್ಸ್ಟು ಪಾಪಪ್ ಮೆನು, ಅದೇ ಚಾಪ್ಟರಲ್ಲಿ ಬರುತ್ತೆ. ಪಾಪಪ್ ಮೆನು ಹೇಗಿರುತ್ತೆ ಅಂತ ನಾನೀಗ ಇದು ಹೇಳಿದ್ನಲ್ಲ, 3 ವಿಂಡೋಸ್ ಓಪನ್ ಮಾಡಿ ಪ್ರಾಕ್ಟಿಕಲಿ ನೀವು ಸಿಸ್ಟಮ್ ಯೂಸ್ ಮಾಡೋಕ್ಕೆ ಕಲ್ತಾಗ್ಲಿಂದ ಏನು ನೋಡಿದ್ದೀರಾ, ಒಂದು 3-4 ವಿಂಡೋ ಸ್ಕ್ರೀನ್ ಮೇಲೆ ಓಪನ್ ಮಾಡಿ ಇಟ್ಕೊಂಡ್ರೆ ದಟ್ ಈಸ್ ನಥಿಂಗ್ ಬಟ್ MDI ಫಾರ್ಮ್ಗೆ ಎಕ್ಸಾಂಪಲ್ಲು. ಅದೇ ರೀತಿ ನೀವಿಲ್ಲಿ ಜಸ್ಟ್ ರೈಟ್ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಮಾಡಿದ್ರೆ ಡೆಸ್ಕ್ಟಾಪ್ ಮೇಲೆ ಈ ಥರ ಬರುತ್ತೆ. ದಿಸ್ ಈಸ್ ನಥಿಂಗ್ ಬಟ್ ಪಾಪಪ್ ಮೆನು. ಮತ್ತು ಇಲ್ಲಿ ಡಿಸ್ಕ್ಗೆ ಹೋಗಿ, ದಿಸ್ PC ಗೆ ಹೋಗ್ತೀನಿ ನೋಡಿ. ಇಲ್ಲಿ ನಾನು ಜಸ್ಟ್ ರೈಟ್ ಕ್ಲಿಕ್ ಮಾಡ್ತೀನಿ. ಯಾವುದೋ ಒಂದು ಫೈಲು, ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡ್ತಿದ್ದೀನಿ ನೋಡಿ, ಈ ಥರ ಒಂದು ಬಾಕ್ಸ್ ಬರುತ್ತೆ. ನಾನು ಎಲ್ಲೆಲ್ಲಿ ರೈಟ್ ಕ್ಲಿಕ್ ಮಾಡ್ತೀನಿ ಬೇಸ್ಡ್ ಆನ್ ದಿ ಲೊಕೇಶನ್ ಆ ಪಾಪಪ್ ಮೆನು ಕಂಟೆಂಟ್ಸ್ಗಳು ಚೇಂಜ್ ಆಗ್ತಾ ಹೋಗುತ್ತೆ. ಈ ಥರ ಬರೋ ಬಾಕ್ಸಸ್ಸೇ ಪಾಪಪ್ ಮೆನು ಅಂತ ಹೇಳ್ತೀವಿ. ನಿಮಗೆ ಅದು ಎಕ್ಸಾಕ್ಟ್ ನೇಮ್ ಗೊತ್ತಿರಲ್ಲ, ಅಷ್ಟೇ ಯೂಸ್ ಮಾಡಿರ್ತೀರ. ಈಗ ಮೆನು ಎಡಿಟರು ಅಷ್ಟೇ. ನೋಡಿ, ಇದು ಕ್ಲಿಕ್ ಮಾಡಿದ ತಕ್ಷಣ ಇದಿಷ್ಟು ಆಪ್ಷನ್ಸ್ ಬಂತು. ಇದೆಲ್ಲ ಈಗ ನಾನು ಮಾಡಿದ್ನಲ್ಲ ಮೆನು ಎಡಿಟರಲ್ಲಿ, ಅದರಿಂದನೇ ಆಗಿರೋ ಅಂಥದ್ದು. ಈ ರೀತಿ ಆಪ್ಷನ್ಸು ಇಲ್ಲಿ ಹಿಂದೆ ಓಲ್ಡರ್ ವರ್ಷನ್ ಆಫ್ ವಿಂಡೋಸಲ್ಲಿ ಬರ್ತಿತ್ತಲ್ಲ ಈ ಲಿಸ್ಟು, ಆ ರೀತಿ ಲಿಸ್ಟ್ ಬರ್ತಾ ಇಲ್ಲ,
ಹಾರಿಜಾಂಟಲಿ ಡಿಸ್ಪ್ಲೇ ಆಗ್ತಾ ಇದೆ, ಅಷ್ಟೇ ಡಿಫ್ರೆನ್ಸ್. ನೋಡಿ, ಇಲ್ಲಿ ನಾನು ಕ್ಲಿಕ್ ಮಾಡ್ತೀನಿ ಅಂದರೆ ಇಲ್ಲೊಂದು ಬಾಕ್ಸ್ ಹೀಗೆ ಓಪನ್ ಆಯಿತು. ಹೇಗೆ ಕ್ರಿಯೇಟ್ ಮಾಡಿರೋದು ಈ ಬಾಕ್ಸು? MDI ಫಾರ್ಮ್. ಈಗ MDI ಫಾರ್ಮ್ ಮಾಡಿದ್ನಲ್ಲ, ಅಲ್ಲಿ ಮೆನು ಎಡಿಟರಲ್ಲಿ ಮಾಡಿದ್ನಲ್ಲ, ಅದೇ ರೀತಿ ಮಾಡಿರೋ ಅಂಥದ್ದು. ನೀವು ಲ್ಯಾಬ್ ಪ್ರೋಗ್ರಾಮಲ್ಲಿ ಇದೆ, ನೀವು ಓಪನ್ ಸೇವ್ ಆ್ಯಸ್ ಕೊಟ್ಟಿದ್ದೀರ. ಐಕಾನ್ಗಳನ್ನು ನಾವು ಬೇಕಾದ್ರೆ ನೆಟ್ಟಿಂದ ತೆಗೆದು ಇಲ್ಲಿ ಸೈಡಲ್ಲಿ ಹಾಕಿ ಈ ಥರ ಪ್ರಿಪೇರ್ ಮಾಡ್ಬೋದು. ಕಂಪ್ಲೀಟ್ ವಿಂಡೋಸ್ ನೀವೇನು ಕಲ್ತಿದ್ದೀರಾ ಅದನ್ನೇ ಡಿಸೈನ್ ಮಾಡೋದು ಹೇಗೆ, ಅದನ್ನೇ ವಿಂಡೋಸ್ ಪ್ರೋಗ್ರಾಮಿಂಗ್ ಅಂತ ಹೇಳೋದು. ಆ ವಿಂಡೋಸ್ ಪ್ರೋಗ್ರಾಮಿಂಗೇನೆ VB. To create a pop-up menu, a top-level menu item is used. This item can be a part of the normal menu structure seen by the user, or it can have its visible property set to false so that it does not appear with the regular menu. ರೆಗ್ಯುಲರ್ ಮೆನು ಅಂದರೆ ನಿಮ್ಮ VBನಲ್ಲಿ ಬರುತ್ತಲ್ಲ, ಜಸ್ಟ್ ನಾವು ನೋಡಿದ್ವಲ್ಲ, ನೋಡಿ ಇದು ರನ್ ಮಾಡಿದಾಗ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ಬಾಕ್ಸ್ ಬಂತು. ಇದು ರೆಗ್ಯುಲರ್ ಮೆನು ಆಯಿತು. ಬಟ್ ಅದೇ ನಾನು ರೈಟ್ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ಇದು ಪಾಪಪ್ ಮೆನು. ಸೊ ಅದಕ್ಕೂ ಎರಡಕ್ಕೂ ಡಿಫ್ರೆನ್ಸ್ ಇದೆ. All the items on the pop-up menu are created as sub-level items of the invisible top-level menu. Each sub-menu item can have its properties set as required. ಅದಕ್ಕೆ ಸಿಂಟ್ಯಾಕ್ಸ್. ಮೆನು ಎಡಿಟರ್ಗೆ form1.show ಅಂತ ಕೊಟ್ಟಿದ್ದಕ್ಕೆ ಡಿಸ್ಪ್ಲೇ ಆಯಿತು. ಇಲ್ಲಿ ಪಾಪಪ್ ಮೆನು ಡಿಸ್ಪ್ಲೇ ಆಗಬೇಕಂದ್ರೆ form1.popup menu ಸ್ಪೇಸ್ MNU popup 1. MNU ಪಾಪಪ್ ಮೆನು MNU ಪಾಪಪ್ 1 ಇದನ್ನು ನಾವು ಅಗೈನ್ ರೆಗ್ಯುಲರ್ ಮೆನು ಎಡಿಟರಲ್ಲೇ ಕ್ರಿಯೇಟ್ ಮಾಡ್ತೀವಿ. ಅದು ಸಿಂಟ್ಯಾಕ್ಸು. MNU popup 1 is passed as an argument and is displayed at the current mouse location. ನೋಡಿ, ಇದು ಕ್ರಿಯೇಟ್ ಮಾಡಿರೋ ಅಂಥದ್ದು ಮೆನು ಎಡಿಟರ್ ಯೂಸ್ ಮಾಡಿಕೊಂಡೇ ಕ್ರಿಯೇಟ್ ಮಾಡಿರೋದು. ಕಟ್ ಸೆಲೆಕ್ಟ್ ಅಬೌಟ್ ಅಂತ.